ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ದಿನ ಬೇಳೆ ಸಾರು, ಮಸಾಲೆ ರುಬ್ಬಾಕಿರೋ ಸಾರು ತಿಂದು ಬೋರಾಗಿದ್ದಾಗ ಈ ಸಿಂಪಲ್ಲಾಗಿರೋ ಟೊಮೆಟೊ ಬಜ್ಜಿ ಸಾರನ್ನ ಟ್ರೈ ಮಾಡಿ. ಬಿಸಿ ಅನ್ನ, ರಾಗಿ ಮುದ್ದೆ, ಇಡ್ಲಿ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟಿಯಾಗಿ ಬರಲಿ ಅಂತ. 2ರಿಂದ 3 ಚಮಚದಷ್ಟು. ಜಾಸ್ತಿ ಕ್ವಾಂಟಿಟಿ ಎಣ್ಣೆ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಜೀರಿಗೆ 1 ಟೇಬಲ್ ಸ್ಪೂನಷ್ಟು. ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, ಬೆಳ್ಳುಳ್ಳಿ ಹೆಸರು ಸುಮಾರು ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ ಕಲಿಸ್ಕೊಂಡು ಈರುಳ್ಳಿಲಿರೋ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಬೇಗನೆ ಆಗಬೇಕನ್ನಂಗಿದ್ರೆ ಹೈ ಫ್ಲೇಮ್ನಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಬೇಗನೆ ಆಗೋಗುತ್ತೆ. 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. 2 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ, ಹೊಂಬಣ್ಣ ಬಂದಿದೆ. ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇದು ಟೊಮೆಟೊ ಸುಮಾರು ಒಂದು 4 ದೊಡ್ಡ ಟೊಮೆಟೊನ ಉಪಯೋಗ ಮಾಡ್ತಾಯಿದ್ದೀನಿ. ಇದು ಫಾರ್ಮ್ ಟೊಮೆಟೊ, ನಾಟಿ ಟೊಮೆಟೊ ಅಲ್ಲ. ನಾಟಿ ಟೊಮೆಟೊ ಮನೇಲಿದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಟೊಮೆಟೊನ ಬೇಯಿಸ್ಕೊಂಡ್ರೆ ಬೇಗನೆ ಬೆಂದೋಗುತ್ತೆ. ಈಗ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಇದು ಕೂಡ ಬೇಗನೆ ಬೆಂದೋಗುತ್ತೆ. ಮುಚ್ಚಳನ ಅಥವಾ ತಟ್ಟೆನ ಒಂದು ಮುಚ್ಚಿಟ್ರೆ 3ರಿಂದ 4 ನಿಮಿಷದೊಳಗಡೆ ಟೊಮೆಟೊ ಮೆತ್ತಗಾಗೋಗುತ್ತೆ. ಈಗ ಟೊಮೆಟೊ ಮೆತ್ತಗಾಗಿದೆ ನೋಡಿ. ಆಮೇಲೆ ಟೊಮೆಟೊನ ಬೇಯಿಸ್ಕೊಳ್ಳೋಕ್ಕೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಟೊಮೆಟೊ ಮೆತ್ತಗಾದ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಇದನ್ನು ರುಬ್ಕೋಬೇಕು. ತುಂಬಾ ಜಾಸ್ತಿ ಬಿಸಿ ಇದ್ದರೆ ತಣ್ಣಗಾದ್ಮೇಲೆ ರುಬ್ಕೊಂಡ್ರೆ ಒಳ್ಳೆಯದು. ಬೇಯಿಸಿಟ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ. ಅರ್ಧ ಚಮಚದಷ್ಟು ಬ್ಯಾಡಗಿ ಅಚ್ಕಾರದ ಪುಡಿ. ಇದರಿಂದ ಬಣ್ಣ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಮುಚ್ಚಳನ ಮುಚ್ಚಿ ತರ್ತರಿಯಾಗಿ ರುಬ್ಕೊಂಡ್ರೆ ಪರವಾಗಿಲ್ಲ, ಅಥವಾ ತೀರನೇ ಜಾಸ್ತಿ ನುಣ್ಣಗೆ ರುಬ್ಕೊಳ್ಳೋಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಸ್ವಲ್ಪ ತರಿ ಇದ್ರೂ ಕೂಡ ಒಳ್ಳೆಯದೇ. ರುಬ್ಕೊಂಡಿದ್ದಾಗಿದೆ. ಮೊದಲೇ ಇದೆಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ, ಅದೇ ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು, ಕಾಯಿ ಮಸಾಲೆ ಏನು ರುಬ್ಬಾಕೋ ಅವಶ್ಯಕತೆ ಇಲ್ಲ, ಕಡಲೆ ಹಿಟ್ಟು ಕೂಡ ಬೇಡ. ನೋಡಿ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಸಾರಿನ ಪುಡಿ, ತಿಳಿ ಸಾರಿನ ಪುಡಿ ಯಾವುದು ಬೇಡ. ಕುದಿಸ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ. ಈಗ ಟೊಮೆಟೊ ಬಜ್ಜಿ ಸಾರು ರೆಡಿಯಾಗಿದೆ, ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ತುಪ್ಪದ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ. ಸ್ವಲ್ಪ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು. ಕೇವಲ 10 ನಿಮಿಷದೊಳಗಡೆ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.